ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ರಾಣಿ ಹೇಳ್ತಾಳೆ, ಅಜ್ಜಿ, ಜೈಲಲ್ಲಿ ಯಾರು ಸುಳ್ಳು ಹೇಳಲ್ಲ ಗೊತ್ತಾ, ಎಲ್ಲ ಸತ್ಯ ಹೇಳೋದು ಅಂತ ಹೇಳ್ತಾಳೆ. ಆದರೆ ಅಜ್ಜಿ ಹೇಳ್ತಾರೆ, ಹೌದಾ, ಹಾಗಾದರೆ ನಿಮ್ಮಮ್ಮ ನಿನ್ನ ಹತ್ರ ಅಪ್ಪನ ಬಗ್ಗೆ ಮುಚ್ಚುಮರೆ ಮಾಡಿದ್ರಲ್ಲ, ಅದು ಅವಳು ಹೇಳಿ ಸುಳ್ಳಲ್ವಾ ಅಂತ ಹೇಳಿದಾಗ ರಾಣಿ ಇದ್ದವಳು, ಇಲ್ಲ ಅಜ್ಜಿ, ಅದು ಸುಳ್ಳಲ್ಲ, ಆದರೆ ಅಮ್ಮ ಅದು ಸತ್ಯ ಹೇಳಲಿಲ್ಲ ಅಂತ ರಾಣಿ ಹೇಳ್ತಾಳೆ. ಅಯ್ಯೋ, ಅಳಿಯ ಅಲ್ಲ ಮಗಳು ಗಂಡ, ಆದರೂ ನಿಮ್ಮಮ್ಮ ಹೇಳಿದ್ದು ಸುಳ್ಳೆ. ಇಲ್ಲ ಅಜ್ಜಿ, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿಗೆ ಇಲ್ಲೆಲ್ಲ ನಾನು ನೋಡಿ ಈಗ ಸುಳ್ಳು ಹೇಳ್ತಾ ಇದ್ದೀನಿ. ಅಯ್ಯೋ ರಾಣಿ, ಇದು ಈಗ ಆರಂಭ, ಇನ್ನೂ ಈ ಪ್ರಪಂಚಕ್ಕೆ ನೀನಿನ್ನೂ ಅಡ್ಜಸ್ಟ್ ಆಗೋದು ತುಂಬ ಉಂಟು. ಸರಿ ಬಿಡು, ನಾವಿಲ್ಲೇ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಬಾ ಕೆಲಸ ಎಲ್ಲರೂ ಹುಡ್ಕೋಣ ಅಂತ ಈ ಕಡೆ ಪುಟ್ಟಕ್ಕ ರಾಣಿನ ಕರ್ಕೊಂಡು ಎಲ್ಲ ಕಡೆ ಕೆಲಸದ ಕಡೆ ಹುಡುಕ್ತಾ ಇರ್ತಾಳೆ. ಒಂದು ಅಂಗಡಿ ಹತ್ರ ಬರ್ತಾರೆ. ನೋಡಪ್ಪ, ಇವಳು ನನ್ನ ಮೊಮ್ಮಗಳು, ಏನಾದ್ರು ಕೆಲಸ ಇದ್ದರೆ ಕೊಡಪ್ಪ ಅಂದಾಗ ಆ ಅಂಗಡಿಯವನು ರಾಣಿ ಯೂನಿಫಾರ್ಮ್ನ ನೋಡಿ, ಏನಜ್ಜಿ, ಸ್ಕೂಲಿಗೆ ಹೋಗೋ ಹುಡುಗಿನ ತಗೊಂಡು ಬಂದು ಅಂಗಡಿ ಹತ್ರ ಬಿಡ್ತಿದ್ದೀಯಾ, ಅವಳು ಸ್ಕೂಲಿಗೆ ಹೋಗೋ ಹುಡುಗಿ ಅಲ್ವಾ ಅಂದಾಗ, ಹೌದು ಕಣಪ್ಪ, ಆದರೆ ನಮಗೆ ತುಂಬ ಕಷ್ಟ ಇದೆ, ಹಾಗಾಗಿ ಏನಾದ್ರು ಕೆಲಸ ಇದ್ದರೆ ಕೊಡಪ್ಪ ಅಂದಾಗ, ನೋಡಜ್ಜಿ, ಸುಮ್ಮನೆ ಕರ್ಕೊಂಡೋಗು, ಇಲ್ಲಾಂದರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂಗಡಿಯವನು ಹೇಳ್ತಾನೆ. ಅಯ್ಯಯ್ಯೋ ಬೇಡಪ್ಪ, ಕೆಲಸ ಇದ್ದರೆ ಕೆಲಸ ಇದೆ ಅಂತೇಳು, ಸುಮ್ಮನೆ ಯಾಕೆ ಪೊಲೀಸು ಅಂತೇನೋ ಹೇಳ್ತೀಯಾ, ಬಾ ರಾಣಿ, ನಾವು ಬೇರೆ ಯಾವ್ದಾದ್ರು ಕೇಳೋಣ ಅಂತ ಹೊರಡ್ತಾರೆ. ಮತ್ತೊಂದು ಅಂಗಡಿಲೂ ಕೇಳ್ತಾರೆ, ಅಲ್ಲೂ ಸಹ ಇಲ್ಲ, ಈ ಸಣ್ಣ ಹುಡುಗಿನ ಕೆಲಸಕ್ಕೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ, ಹೋಗಿ ಹೋಗಿ ಅಂತ ಪುಟ್ಟಕ್ಕ ಮತ್ತು ರಾಣಿನ ಕಳಿಸ್ತಾರೆ. ಈ ಕಡೆ ಸಾಕಾಗಿ ಪುಟ್ಟಕ್ಕ ರಾಣಿ ಒಂದು ಕಡೆ ಕೂರ್ತಾರೆ. ಅಲ್ಲ ರಾಣಿ, ಎಲ್ಲೂ ಕೆಲಸ ಇಲ್ಲಲ್ಲ, ಏನು ಮಾಡೋದು, ನನಗಂತೂ ತುಂಬ ಬಾಯಾರಿಕೆ ಆಗ್ತಿದೆ, ನೀರು ಕೊಡು ಅಂತ ನೀರು ಕೊಡ್ತಾಳೆ ರಾಣಿ. ಪುಟ್ಟಕ್ಕ ನೀರು ಕುಡಿತಿರುವಾಗ ಒಬ್ಬಳು ಬ್ಯಾಗ್ ಇಟ್ಕೊಂಡು ಒಂದು ಹೆಂಗಸು ರೋಡಲ್ಲಿ ಬರುವಾಗ ಇನ್ನೇನು ತಲೆ ಸುತ್ತು ಬೀಳಬೇಕು ಅನ್ನೋಷ್ಟೊತ್ತಿಗೆ ರಾಣಿ ಹೋಗಿ ಆಂಟಿ ಅಂತ ಅವಳನ್ನ ಹಿಡ್ಕೊಂಡು ಅವಳನ್ನ ಕೇಳ್ತಾ ಇರ್ತಾಳೆ. ಆಂಟಿ, ಯಾರಂಟಿ, ಹೇಳು ಆಂಟಿ, ಅಜ್ಜಿ ನೀರು ತಗೊಂಡು ಬನ್ನಿ ಅಂತ ಪುಟ್ಟಕ್ಕಂಗೆ ಹೇಳ್ತಾಳೆ. ಆಗ ಪುಟ್ಟಕ್ಕ ಇದ್ದವಳು, ಈ ರಾಣಿಗೆ ಯಾಕೆ ಬೇಕಿತ್ತು ರೋಡಲ್ಲಿ ಹೋಗೋರ್ನೆಲ್ಲ ನೋಡ್ತಾ ಕೂರಕ್ಕೆ, ಅವ್ರಿಗೇನಾದ್ರು ಆಗಿ ಹೆಚ್ಚು ಕಮ್ಮಿ ಆದರೆ ನಮಗೆ ಯಾಕೆ, ಈಗ ಬೇರೆ ನೀರಂತೆ, ಅದನ್ನು ನಾನೇ ತಗೊಂಡೋಗಿ ಕೊಡಬೇಕು ಅಂತ ಈ ಕಡೆ ಪುಟ್ಟಕ್ಕ ಬಂದು ರಾಣಿಗೆ ನೀರಿನ ಬಾಟಲ್ ಕೊಡ್ತಾರೆ. ನೀರಿನ ಬಾಟ್ಲು ಕುಡ್ದು ಹೆಂಗಸಿಗೆ ಪ್ರಜ್ಞೆ ಬಂದು ನಿಶಾ ನಿಶಾ ಅಂತ ಕರೀತಾಳೆ. ರಾಣಿನ ನಿಶಾ ಅಂತ ತಪ್ಪು ತಿಳ್ಕೊಂಡು ಕರಿತಿರೋ ಹೊತ್ತಿಗೆ ರಾಣಿ ಹೇಳ್ತಾಳೆ, ಆಂಟಿ, ನನ್ನ ಹೆಸರು ನಿಶಾ ಅಲ್ಲ, ನಾನು ರಾಣಿ ಅಂತ ಹೇಳ್ತಾಳೆ. ಓ, ನೀನು ರಾಣಿನ? ಆವಾಗ ಪುಟ್ಟಕ್ಕಂಗೆ ಗೊತ್ತಾಗುತ್ತೆ, ಇವಳು ಯಾವುದೋ ಒಂದು ಮಗುನ ಕಳ್ಕೊಂಡು ಈಗ ಈ ಥರ ಆಗಿದ್ದಾಳೆ, ನಮ್ಮ ರಾಣಿನ ನೋಡಿ ನಿಶಾ ಅಂತ ಅಂದ್ಕೊಂಡಿದ್ದಾಳೆ ಅಂತ ಮನಸ್ಸಲ್ಲೇ ಪುಟ್ಟಕ್ಕ ಹೇಳ್ತಾ ಇರ್ತಾಳೆ. ಆವಾಗ, ಯಾರಮ್ಮ, ಸ್ಕೂಲಿಗೆ ಹೊರಟಿದ್ಯಾ, ಏನು ನಿನ್ನ ಹೆಸರು ಅಂದಾಗ, ನನ್ನ ಹೆಸರು ರಾಣಿ ಅಂತ ಹೇಳ್ತಾಳೆ. ಹೌದಾ, ಈಗ ಸ್ಕೂಲ್ ಬಟ್ಟೆಯಲ್ಲಿ ಏನು ಮಾಡ್ತಿದ್ಯಾ ಅಂದಾಗ ಪುಟ್ಟಕ್ಕ ಇದ್ದಳು, ಅಯ್ಯೋ, ಈ ಹುಡುಗಿ ಅನಾಥೆ ಕಣಮ್ಮ, ಅಪ್ಪ ಅಮ್ಮ ಯಾರೂ ಇಲ್ಲ, ಅದಕ್ಕೆ ಕೆಲಸ ಏನಾದ್ರು ಇದೆಯಾ ನೋಡೋಣ ಅಂತಿದ್ದೆ ಅಂದಾಗ ಅವಳು ಹೇಳ್ತಾಳೆ, ಏನು ಹೇಳ್ತಿದ್ದೀಯಾ, ಯಾವ ಸ್ಕೂಲಮ್ಮ ಹೇಳು, ನಾನು ಮಾತಾಡ್ತೀನಿ ಅಂದಾಗ, ಅಯ್ಯಯ್ಯೋ ಅದೆಲ್ಲ ಏನು ಬೇಡ, ಏನಾದ್ರು ಕೆಲಸ ಇದ್ದರೆ ಹೇಳಿ, ಇಷ್ಟು ಸಮಯ ನಾನೇ ಅವಳನ್ನ ನೋಡ್ಕೊಳ್ತಿದ್ದೆ, ನಾನು ಅವ್ರ ಮನೆ ಪಕ್ಕದ ಮನೆಯವಳು, ಆದರೆ ನನಗೆ ನೋಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅದಕ್ಕೆ ಕೆಲಸ ಏನಾದ್ರು ಇದ್ದರೆ ಮಾಡೋಣ ಅಂತ ಇವಳನ್ನ ಕರ್ಕೊಂಡು ಹೋಗ್ತಿದ್ದೆ ಅಂದಾಗ, ಹಾಗಾದರೆ ನಾನು ನಿಮ್ಮ ಹತ್ರ ಒಂಚೂರು ಮಾತಾಡಬೇಕು, ಸ್ವಲ್ಪ ಬರ್ತೀರಾ ಅಂತ ಆ ಹೆಂಗಸು ಪುಟ್ಟಕ್ಕನ ಕರೀತಾಳೆ. ಏನು ಅಂತ ಕೇಳಿದಾಗ, ನೋಡಿ, ನನಗೆ ಮಕ್ಕಳೇ ಇಲ್ಲ, ಮಕ್ಕಳಿದ್ದವರಿಗೆ ಪಾಪ ಅಪ್ಪ ಅಮ್ಮ ಇಲ್ಲ, ಅದು ಅಲ್ಲದೆ ನೀವು ಹೇಳ್ತಿದ್ದೀರಾ ಈ ಹುಡುಗಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅನಾಥೆ ಅಂತ ಹೇಳ್ತಿದ್ದೀರಾ, ಇವಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನನಗೂ ಒಬ್ಬಳು ಮಗಳಿದ್ಲು, ಆದರೆ ಅವಳೂ ದೇವರು ಬೇಗ ಕರ್ಕೊಂಡ್ಬಿಟ್ರು, ಹಾಗಾಗಿ ನಾನು ನನ್ನ ಗಂಡ, ನೀವು ಈ ಅಡ್ರೆಸ್ಸಿಗೆ ನಾಳೆ ಬನ್ನಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಾವಿಲ್ಲಿರೋದು, ಆಮೇಲೆ ನನ್ನ ಗಂಡಂಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತುಂಟು, ನಾವು ಡೆಲ್ಲಿಗೆ ಶಿಫ್ಟ್ ಆಗ್ತೀವಿ, ಇವಳನ್ನು ಚೆನ್ನಾಗಿ ನೋಡ್ಕೊಳ್ತೀವಿ, ನಾವು ಮೋಸ ಮಾಡಲ್ಲ, ಬೇಕಾದ್ರೆ ಮನೆಗೆ ಬಂದು ಎಲ್ಲ ನೋಡಿ ಅಂತ ಹೇಳ್ತಾರೆ. ಈ ಕಡೆ ಪುಟ್ಟಕ್ಕ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಸದ್ಯ ಇವಳನ್ನ ಕಳಿಸ್ಬಿಡೋಣ, ಇವಳು ಇನ್ನೊಂದು ಸ್ವಲ್ಪ ದಿನ ಇವರು ಈ ಊರಲ್ಲೂ ಇರಲ್ಲ, ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರಂತೆ, ಆವಾಗ ಸತ್ಯನಿಗೂ ಇವಳನ್ನ ಹುಡ್ಕೋಕ್ಕಾಗಲ್ಲ, ದುಡ್ಡು ಕೊಡ್ತೀನಿ ಅಂತ ಬೇರೆ
ಬೇರೆ ಹೇಳಿದ್ದಾರೆ, ದುಡ್ಡೆಲ್ಲ ಕೊಟ್ಟರೆ ನಮ್ಮ ಸರಳನ ಜೀವನಕ್ಕೂ ತುಂಬ ಒಳ್ಳೆಯದಾಗುತ್ತೆ. ಸರಿ ಆಯಿತು, ನಾಳೆ ಬರ್ತೀವಿ ಅಂತ ಆ ಹೆಂಗಸನ್ನ ಅಲ್ಲಿಂದ ಕರೆದು ಪುಟ್ಟಕ್ಕೆ ಹೇಳ್ತಾಳೆ, ನೋಡು ರಾಣಿ, ನಾನೊಂದು ಸುಳ್ಳು ಹೇಳಿ ನಿನಗೆ ಅಪ್ಪ ಅಮ್ಮ ಇಲ್ಲ ಅಂದೆ, ಇವ್ರ ಕೆಲಸ ಸಿಕ್ತು. ಹೌದಾ ಅಜ್ಜಿ? ಹ್ಞೂ, ನಾಳೆನೇ ಬರಕ್ಕೆ ಹೇಳಿದ್ದಾರೆ, ನಾಳೆನೇ ನಾವು ಹೋಗೋಣ ಅಂತ ಹೇಳ್ಕೊಂಡು, ಸರಿ ಈಗ ಟೈಮ್ ಆಯಿತು, ಈಗ ಮನೆಗೆ ಹೋಗೋಣ ಅಂತ ಪುಟ್ಟಕ್ಕ ಮತ್ತು ರಾಣಿ ಅಲ್ಲಿಂದ ಹೊರಡುವಾಗ ಇವರಿಬ್ಬರನ್ನ ಸತ್ಯ ನೋಡ್ಬಿಡ್ತಾರೆ. ಇಲ್ಲಿ ಬಾಲ ಬಂದು ಕಾವೇರಿ ಹತ್ರ ಮಾತಾಡ್ತಿರ್ತಾನೆ. ಏನು ಕೋರ್ಟಿಂದ ನೀನು ಕೇಸ್ನ ರೀಓಪನ್ ಮಾಡ್ತಿದ್ದೀಯ ಅಂತ ಅರ್ಜಿ ಬಂದಿದೆ, ವರದಾ ಸರಿಗೂ ಬಂದಿದೆ ಅಂದಾಗ, ಹೌದಾ, ಬಂದಿದ್ದು ಒಳ್ಳೇದಾಯಿತು, ಯಾವುದು ಸತ್ಯ ಯಾವುದು ನಿಜ ಅಂತ ಗೊತ್ತಾಗುತ್ತೆ ಬಿಡು ಅಂತ ಕಾವೇರಿ ಹೇಳ್ತಾರೆ. ನೋಡು ಕಾವೇರಿ, ನೀನು ತಪ್ಪು ಮಾಡಿದ್ಯಾ, ನೀನು ಹೊರಗೆ ಬರ್ಬೋದು ಅಂತ ಅಂದ್ಕೊಂಡಿದ್ಯಾ, ಅದು ನಿಜವಾಗ್ಲೂ ಆಗಲ್ಲ. ನೀನು ಹೊರಗೆ ಬಂದರೆ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ಯಾ, ಅದು ಅಲ್ಲದೆ ನೀನು ಯಾರಿಗೋಸ್ಕರ ಹೊರಗೆ ಬರೋದು ಅಂತ ಬಾಲ ಕೇಳ್ತಾನೆ. ನೋಡು, ನನಗಾಗಿ ಕಾಯ್ತಿರೋ ಜೀವ ಉಂಟು ಅಂದಾಗ, ಏನು ನಿನಗಾಗಿನ? ನನಗಾಗಿ ಕಾಯ್ತಿರೋ ಜೀವಗಳುಂಟು, ಹಾಗಾಗಿ ನಾನು ಹೊರಗೆ ಬರಲೇಬೇಕು ಅಂತ ಕಾವೇರಿ ಹೇಳ್ತಾರೆ. ಆವಾಗ ಬಾಲ, ಹೋ, ನಿಮ್ಮಣ್ಣನ ಮನೆಯವರಾ, ನೀನು ಬಂದರೆ ನೆಮ್ಮದಿಯಾಗಿರ್ತೀಯ ಅಂತ ಅಂದ್ಕೊಂಡಿದ್ಯಾ, ಯಾವ ಕಾರಣಕ್ಕೂ ಇಲ್ಲ. ನೀನು ಜೈಲಲ್ಲಿದ್ದರೆ ಯಾರು ಸ್ವಲ್ಪ ಆದರೂ ನೆಮ್ಮದಿಯಾಗಿದೆಯಾ, ನೀನೇನಾದ್ರು ಹೊರಗೆ ಬಂದರೆ ನೆಮ್ಮದಿಯಾಗಿ ಅಂತೂ ನಾನಂತೂ ನಿನಗೆ ಬಿಡಲ್ಲ ಅಂತ ಹೇಳ್ತಾನೆ. ಹೌದಾ, ನೋಡೋಣ. ನೋಡು ಬಾಲ, ನೀನು ಬರಬೇಡ, ಯಾವಾಗಲೂ ನನ್ನ ಜೊತೆನೇ ಮಾತಾಡೋಕ್ಕೆ ಬರಬೇಡ, ನನಗಂತೂ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಕಾವೇರಿ ಹೇಳ್ತಾನೆ. ಬಾಲ ಇದ್ದವನು, ಅಯ್ಯೋ, ನಿನ್ನ ಜೊತೆ ಮಾತಾಡೋಕ್ಕೂ ನನಗೂ ಇಷ್ಟ ಇಲ್ಲ, ದೇವ್ರಂತ ಅದಕ್ಕೆನ ಸಾಯಿಸಿದವಳು ನೀನು, ನಿನ್ನ ಜೊತೆ ಮಾತಾಡೋಕ್ಕೆ ನನಗೇನು ಇಷ್ಟ ಇರುತ್ತೆ, ಆದರೆ ಸುಮ್ಮನೆ ವರದಾ ಬಾಸಿಗೆ ಹಿಂಸೆ ಮಾಡಬೇಡ, ಸುಮ್ಮನೆ ಕೇಸ್ನ ರೀಓಪನ್ ಮಾಡೋದು ಅದು ಇದು ಅಂತೆಲ್ಲ ಮಾತಾಡಬೇಡ, ಸುಮ್ಮನೆ ಕೇಸ್ನ ರೀಓಪನ್ ಮಾಡೋದೆ ಶಿಕ್ಷೆನ ಅನುಭವಿಸು ಅಂದಾಗ, ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು, ಇಷ್ಟು ಸಮಯ ಆದ್ರೂ ನಿನ್ನ ಹೆಂಡ್ತಿನ ನೀನು ಅರ್ಥ ಮಾಡ್ಕೊಳ್ಲಿಲ್ಲ, ಅವ್ನು ಹೇಳಿದ್ನ ನಂಬ್ಕೊಂಡು ನಾನೇ ತಪ್ಪು ಮಾಡಿದೆ ಅನ್ಕೊಂಡಲ್ಲ, ನನಗೂ ಅಷ್ಟೇ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಾನೇನಿದ್ರು ಇನ್ನು ನಿನ್ನ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ ಅಂತ ಕಾವೇರಿ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಷ್ಟೊತ್ತಿಗೆ ಬಾಲ ಜೈಲರು ಮಾತಾಡಬೇಕು ಅಂತ ಜೈಲರ್ ಹತ್ರ ಬರ್ತಾರೆ. ಜೈಲರ್ ಇದ್ದವರು ಹೇಳ್ತಾರೆ, ನೀವು ಕಾವೇರಿಗೆ ಏನಾಗಬೇಕು, ಪದೇ ಪದೇ ಕಾವೇರಿ ಹತ್ರ ಮಾತಾಡಬೇಕು ಅಂತ ಇದ್ದೀರಲ್ಲ ಅಂದಾಗ, ಅಲ್ಲ, ಕೈದಿ ಹತ್ರ ಮಾತಾಡೋದು ಏನು ತಪ್ಪಲ್ವಲ್ಲ, ಹಾಗಾಗಿ ಬಂದು ಮಾತಾಡಿಸ್ತೀನಿ ಅಂತ ಬಾಲ ಹೇಳ್ತಾನೆ. ಹೌದು, ತಪ್ಪೇನಿಲ್ಲ, ಆದರೆ ಅವರು ಲಾಯರು ಹೇಳಿದ್ದಾರೆ, ಇನ್ಯಾವುದೇ ಕಾರಣಕ್ಕೂ ಕಾವೇರಿ ಹತ್ರ ಮಾತಾಡ್ಸೋಕ್ಕೆ ಬಿಡಬೇಡಿ ಅಂತ, ಅದು ಅಲ್ಲದೆ ನೀವು ಇನ್ಫ್ಲೂಯೆನ್ಸು ಮಾಡಿಸಿ ಬಂದಿದ್ದೀರಲ್ಲ, ಹಾಗಾಗಿ ನಿಮಗೆ ಬಿಡಬೇಕಾಗಿತ್ತು ಅಂತ ಹೇಳ್ತಾರೆ. ಹೌದು, ಈ ವಿಚಾರ ಎಲ್ಲ ಗೊತ್ತಲ್ಲ, ಹಾಗಾದರೆ ಇನ್ನೇನು ಮಾತಾಡೋಕ್ಕಿಲ್ಲಲ್ಲ, ಸರಿ ನಾನು ಹೋಗಿ ಬರ್ತೀನಿ ಅಂದಾಗ, ಸರಿ, ಇನ್ನಾದರೂ ಇನ್ಫ್ಲೂಯೆನ್ಸ್ ಮಾಡೋದನ್ನೆಲ್ಲ ಬಿಡಿ, ಯಾಕಂದರೆ ಇನ್ನು ನೀವು ಕಾವೇರಿ ಹತ್ರ ಜೈಲಿಗೆ ಬಂದು ಮಾತಾಡೋಕ್ಕಾಗಲ್ಲ ಅಂತ ಜೈಲರ್ ಹೇಳ್ತಾರೆ. ಅಲ್ಲ, ಇಲ್ಲಿ ಮಾತಾಡೋದೇ ಇರ್ಬೋದು, ಆದರೆ ಕೋರ್ಟಲ್ಲಿ ಸಿಗ್ತಾಳಲ್ಲ, ಅಲ್ಲಿ ಮಾತಾಡ್ತೀನಿ ಬಿಡಿ ಅಂತ ಬಾಲ ಅಲ್ಲಿಂದ ಹೊರಡೊತ್ತಿಗೆ ಈ ಕಡೆ ಕಾವೇರಿದು ಫೈಲ್ನೆಲ್ಲ ತಗೊಂಡು ಬರ್ತಿರ್ತಾರೆ PC, ಅದೆಲ್ಲ ಬಿದ್ದೋಗುತ್ತೆ. ಅಯ್ಯೋ ಸಾರಿ, ನನಗೆ ಗೊತ್ತೇ ಆಗಲಿಲ್ಲ ಅಂತೇಳಿ ಆ ಕಾವೇರಿ ಡಾಕ್ಯುಮೆಂಟ್ನೆಲ್ಲ ಈ ಕಡೆ ಬಾಲನೇ ಬಿದ್ದಿರೋದನ್ನ ಜೋಡಿಸ್ಕೊಡ್ತಾ ಇರ್ತಾನೆ. ಅದರಲ್ಲಿ ಒಂದು ಕಾವೇರಿ ತಾಯಿ ಕಾರ್ಡನ್ನ ನೋಡಿ ಆಶ್ಚರ್ಯವಾಗುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.